ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ, ನಮ್ಮಮ್ಮನ ರೂಮ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಅದೇ ಇವತ್ತಿನ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ತುಂಬ ದಿನ ಆಯಿತು ಅಮ್ಮನ ರೂಮ್ನ ಕ್ಲೀನೇ ಮಾಡಿಲ್ಲ, ಅಮ್ಮನೂ ಅಷ್ಟೇ ಕ್ಲೀನ್ ಮಾಡ್ಕೊಂಡಿಲ್ಲ. ಸೊ ಒಗ್ದಿರೋ ಸೀರೆಗಳು ಹಾಗೆ ಹೊಸ ಸೀರೆಗಳೆಲ್ಲ ಮಂಚದ ಮೇಲೆ ಮೆಸ್ ಆಗಿದೆ. ಅದನ್ನೆಲ್ಲ ನೀಟಾಗಿ ಎತ್ತಿ ಆರ್ಗನೈಸ್ ಮಾಡಬೇಕು. ಸೊ ಇವತ್ತಿನ ಕಂಟೆಂಟ್ ಬಂದು ನಮ್ಮಮ್ಮನ ರೂಮ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಜೊತೆಗೆ ಇಷ್ಟು ದಿನ ಆದರೂ ವೀಡಿಯೋಸ್ಗಳು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನಗೆ ಟೈಮ್ ಸಿಕ್ಕಿಲ್ಲ ವೀಡಿಯೋಸ್ ಮಾಡೋದಕ್ಕೆ. ಅದಕ್ಕೆ ವೀಡಿಯೋಸ್ಗಳು ಮಾಡಲಿಲ್ಲ. ತುಂಬ ಸೆಕೆ ಆಗ್ತಾಯಿದೆ, ನೋಡ್ತಿರ್ಬೋದು. ಈ ಬೆಂಗಳೂರಲ್ಲಂತೂ ಗಾಳಿನೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡ್ದೇನೆ ನಮ್ಮಮ್ಮನ ರೂಮ್ನ ಕ್ಲೀನ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮಮ್ಮನ ರೂಮ್ ಹೇಗಿದೆ ಅಂತ ನೋಡಿ, ಆಮೇಲೆ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ಹಾಗೆ ಈ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಹೀಗಿದೆ ಅಮ್ಮನ ರೂಮು, ಫುಲ್ಲು ಮಿಸ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಮಲ್ಕೊಂಡೈತೆ. ಸೊ ಇವಾಗ ಈ ಕಾಡನ್ನು ನಾಡು ಮಾಡಬೇಕಾಗಿ ವಿನಂತಿ ಅಂತ ನಮ್ಮಮ್ಮ ಕೇಳಿದ್ದಾರೆ. ಇವತ್ತು ಇದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡೋಣ. ಮಡ್ಚಿ ಸಾಕಾಗಿ ಇವಾಗ ಕೂತ್ಕೊಂಡು ಮಡಿಸ್ತಾ ಇದ್ದೀನಿ. ತುಂಬ ಸೀರೆಗಳಿದೆ, ನಿಂತ್ಕೊಂಡು ಮಡ್ಚೋಕ್ಕಾಗಲ್ಲ. ಅಯ್ಯೋ, ಈ ಸೀರೆಗಳು ಮಡ್ಚೋಕ್ಕೂ ಪೇಷನ್ಸ್ ಇಲ್ಲ ನನಗೆ. ಸೆಕೆಯಲ್ಲಿ ಹೆಂಗೋ ಫ್ಯಾನ್ ಹಾಕ್ಕೊಂಡಿದ್ದೀನಿ. ಏನಪ್ಪ, ಬೆಂಗಳೂರಲ್ಲಿ ಒಂದೇ ಒಂದು ಎಲೆನೂ ಕೂಡ ಅಳ್ಳಾಡ್ತಾ ಇಲ್ಲ, ಅಷ್ಟು ಆಕ್ಸಿಜನ್ ಕಮ್ಮಿ ಆಗಿಬಿಟ್ಟೈತೆ ಅಂತಲೇ ಹೇಳ್ಬೋದು. ಹಿಂಗೆ ಆದರೆ ಬದುಕೋಕ್ಕೆ ಕಷ್ಟ ಆಗ್ಬಿಡುತ್ತಪ್ಪ. ಅದು ನಾವು ಟಾಪ್ ಫ್ಲೋರಲ್ಲಿ ಇರೋದ್ರಿಂದ, ಮೇಲ್ಗಡೆ ಮನೆ ಇಲ್ಲದೆ ಇರೋದ್ರಿಂದ ನಮಗೆ ಬೇಗ ಕಾಯುತ್ತೆ ಮುಳ್ಳು. ಅದಕ್ಕೆ ಅರ್ಧ ಇನ್ನೂ ಸೆಕೆ ಆಗುತ್ತೆ. ಇವಾಗ ಇಷ್ಟು ಮಡ್ಚಿದ್ದೀನಿ, ಇನ್ನೂ ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಇದೆ. ಬನ್ನಿ ನಮ್ಮ ಅಮ್ಮಂಗೆ ಕೇಳೋಣ, ಯಾಕಮ್ಮ ಇಷ್ಟೊಂದು ಸೀರೆ ತೊಗೊಂತೀಯ ಅಂತ. ಅಮ್ಮ ಅಮ್ಮ, ಇಲ್ಲಿ ನೋಡು ನೋಡು, ಸೀರೆ ತೆಗೆದು ನೋಡು. ಸರಕ್ ತೆಗಿ ಮಮ್ಮಿ ಪ್ಲೀಸ್. ಅಯ್ಯೋ ಗಾಯ್ಸ್, ನಾನು ಮಡ್ಚಿದ ಸೀರೆ ಎಲ್ಲ ಬಿದ್ದೋಯ್ತು ಗಾಯ್ಸ್, ಇಲ್ಲಿ ಬಿದ್ದೋಯ್ತು. ಅಮ್ಮ ಹೌದು, ಯಾಕಮ್ಮ ನೀನು ಇಷ್ಟೊಂದು ಸೀರೆ ತಗೊಂತೀಯ? ಜಾಸ್ತಿ ತಗೊಂಡಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಡಿಸ್ತಾ ಇರೋದೆಲ್ಲ ನಮ್ಮ ಅಮ್ಮನ ಸೀರೆ. ಇಲ್ಲಿ ಮೇಲಿರೋದು ಅಷ್ಟೂ ನಮ್ಮ ಅಮ್ಮನ ಸೀರೆ. ಜೊತೆಗೆ ಇಲ್ಲಿರೋದೆಲ್ಲ ನಮ್ಮ ಅಮ್ಮನ ಸೀರೆನೇ. ನೋಡಿ, ಇಲ್ಲಿ ಗಂಟ ಐತೆ, ಇಲ್ಲೆಲ್ಲ ಜೋಡಿಸಿಟ್ಕೊಂಡೈತೆ. ಸೀರೆ ಜಾಸ್ತಿ ತಗೊಂಡಿಲ್ಲ ನಾನು ಅಂತ ಹೇಳುತ್ತೆ. ಏನಕ್ಕಮ್ಮ ಈ ಸೀರೆ ನಿನಗೆ? ಅಮ್ಮಮ್ಮ ಅಂದರೆ ಒಂದು 100 ಜನಕ್ಕೆ ಹಂಚ್ಬೋದು ಸೀರೆ. ಅಷ್ಟು ಸೀರೆ ಮಡಿಕೊಂಡಿದೆಯಲ್ಲ, ಏನಕ್ಕೆ? ಉಟ್ಕೊಳ್ಳೋಕ್ಕೆ. ಆದರೆ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ಈ ಸೀರೆದಲ್ಲಿ ನಮ್ಮಮ್ಮ ಇಲ್ಲಿರೋ ಅಷ್ಟೇ ಉಡೋದು. ಉಟ್ಟಿದ್ನೇ ಉಟ್ಕೊಂಡು ಹೋಯ್ತಾ ಇರ್ತದೆ. ಸುಮ್ಮನೆ ತಗೊಳುತ್ತೆ ಎಷ್ಟೊಂದು ಸೀರೆನ. ಏನಕ್ಕಮ್ಮ? ನೋಡ್ತೀನಿ ಚೆನ್ನಾಗಿರುತ್ತೆ ತಗೊಬರ್ತೀನಿ ಅನ್ನೋದಕ್ಕೆ ಮಡ್ಚೋದು ಎಷ್ಟು ಕಷ್ಟ. ಜಾಗ ಎಲ್ಲ ಐತೆ ನೋಡಿ ಫ್ರೆಂಡ್ಸ್, ಜಾಗ ಐತೆ. ಬೀರುಲಿ ಉಸಿರು ಕಟ್ಕೊಂಡು ಸಾಯ್ತಾವೆ ಸೀರೆಗಳು, ಜಾಗ ಇಲ್ದಿರ. ಈ ಉಸಿರು ಕಟ್ಕೊಂಡಿರೋ ಜೊತೆಗೆ ಇವನು ಸಾಯಿಸ್ಬೇಕೀಗ. ಬೇರೆ ಬೀರು ತರಲೇಬೇಕು. ಅದಕ್ಕೆ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮನ ಮನೇಲಿ ವೇಸ್ಟಾಗಿ ಒಂದು ಕಬೋರ್ಡ್ ಬಿದ್ದೈತೆ, ಅವ್ರೇನು ಯೂಸ್ ಮಾಡ್ತಾಯಿಲ್ಲ. ಅದನ್ನೇ ಎತ್ತಾಕೊಂಬನ್ರಿ ಅಂತ ಹೇಳ್ತಾಯಿದ್ದೀನಿ ನನ್ನ ತಮ್ಮಂದಿರಿಗೆ. ಅದೇನು ಮಾಡ್ತಾರೋ, ನನ್ನ ತಮ್ಮಂದಿರು ಇನ್ನೂ ತಂದು ಕೊಟ್ಟಿಲ್ಲ. ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮಪ್ಪ ಬಂತು ಅಂತ ಇದು ಓಡೋಗ್ತೈತಿ, ಯಾರೋ ಬಾಕ್ಲು ತೆಗೆದ್ರು ಅಂತ ಅಂದ್ಬಿಟ್ಟು. ನೀನು ಹೇಳಮ್ಮ, ಇವಾಗ ನಿಂದೇನು ಕತೆ?
ಈ ಚೇರು ಎಲ್ಲ ಚೇರ್ ಮೇಲೂ ಗುಡ್ಡೆ ಹಿಡಿತೀವಿ ಫ್ರೆಂಡ್ಸ್. ಜಾಗ ಇಲ್ದಿರ ಈ ಸೀರೆ ಇಡೋದಕ್ಕೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಹೇಳಮ್ಮ ಈಗ. ಏನು ಅಷ್ಟೊಂದು ಸೀರೆ ಏನಿಲ್ಲ, ಕಮ್ಮಿ ಸೀರೆನೇ ತಗೊಂಡಿರೋದು. ಇವಳೇ ಕಣ್ಣಾಕಿ ಸೀರೆ ತಗೊಳಕ್ಕೆ ಆಗ್ತದೆ. ಫ್ರೆಂಡ್ಸ್ ನಾನು ಸತ್ತೋಗ್ಬಿಟ್ಟೆ. ಜಾಸ್ತಿ ಇದಾವೆ ಅನ್ನೋ ಒಂದು ಸೀರೆಗಳೇ ಕಮ್ಮಿ ಆಗ್ಬಿಟ್ಟಿದಾವೆ. ಇದೇನು ಮಾಡೋದು ಈಗ ಫ್ರೆಂಡ್ಸ್ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇದಾನ ಹೆಂಗೆ ಮಾಡ್ಸಿ ಡೈಲಿ ಯೂಸ್ ಅವೆಲ್ಲ ಒಂದು ಕಡೆ ಒಂದು ಕಡೆ ಡೈಲಿ ಯೂಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಇದೊಂದು ಕಡೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಮತ್ತೆಲ್ಲ ಎಳೀಲೇಬೇಕು ನೀನು. ನೀ ಮಡ್ಸಿಬೇಕು. ನಾನು ಮಡ್ಸ್ತಾನೇ ಇರಲ್ಲ, ಅದೊಂದೇ ಕೆಲಸ ನನಗೆ. ನೀನು ಮಡ್ಚಿ ಯಾಕ ಏನು ಗೊತ್ತಾ, ಇದನ್ನ ಮಡ್ಸೋಕೆ ಒಂದು ರೀಸನ್ ಐತೆ. ನನಗೆ ಪಾತ್ರೆ ತೊಳೆಯೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಮ್ಮನಿಗೆ ಒಂದು ಬೇಸನ್ ಪಾತ್ರೆ ಬಂದ್ಬಿಟ್ಟೈತೆ ಅಂದ್ಬಿಟ್ಟು ನೀನು ರೂಮ್ ಕ್ಲೀನ್ ಮಾಡ್ಕೊಡ್ತೀನಿ ಅಮ್ಮ, ನನಗೆ ಪಾತ್ರೆ ತೊಳ್ಕೊಡು ಅಂತ ನಮ್ಮಮ್ಮ ಎತ್ಕೊಂಡು ಹ್ಞೂ ಅಂತು. ಆದರೆ ನನಗೆ ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಈ ಥರ ಸೀರೆಗಳೆಲ್ಲ ಇಡೋದು ಒಳಗಡೆ. ಅದು ಚಿಕ್ಕ ಚಿಕ್ಕ ಬಟ್ಟೆಗಳಾದರೆ ಏನೋ ಅನ್ಬೋದು, ಈ ಸೀರೆಗಳು ಮಡ್ಸೋಕ್ಕೂ ಆಗಲ್ಲ, ಇಡೋಕ್ಕೂ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕೊಡಿಲ್ಲ ಅವೆಲ್ಲ ಕೆಳಗೆ ಕೊಡು. ನಾನು ಈ ಥರ ಮಡ್ಚಿ ಕೊಡ್ತೀನಿ ಎತ್ತಪ್ಪ. ಆಮೇಲೆ ಪಾತ್ರೆದು ಅಷ್ಟೇ ಸೇರ್ ಮಾಡ್ಕೊಬೇಕಾಗತ್ತೆ. ಬೇಡ ಫ್ರೆಂಡ್ಸ್, ಯಾಕೆ ಆದರೂ ಪರವಾಗಿಲ್ಲ, ನಾನು ಒಬ್ಬಳೇ ಮಡ್ಚಾಕ್ತೀನಿ. ಯಾಕೆಂದ್ರೆ ನಾನು ಇವಾಗ ಮಡ್ಚ್ಕೊಡ್ತಾ ಇದ್ದೀನಲ್ಲ. ಮಡ್ಚಿದ್ದೆ 2 ಸೀರೆ ಫ್ರೆಂಡ್ಸ್. ನೀವು ನೋಡ್ದಂಗೆ ಅಷ್ಟೊತ್ತಿಂದ ನೋಡಿ ಎಷ್ಟೊಂದು ಮಡ್ಚಾಕಿದ್ದೀನಿ ಸೈಡ್. ಮನ್ಸು ಮುಟ್ಕೊಂಡು ಹೇಳ್ಬಿಡು ನೀನು ಅಷ್ಟು ಮಡ್ಚಾಕಿದ್ದೀನಿ. ನೋಡು ಎಲ್ಲ ಮಡ್ಚಿ ಎಸಿತಾ ಇಲ್ವಾ? ಮನ್ಸು ಮುಟ್ಟಿ ಹೇಳ್ಬಿಡು. ಈಗಿಟ್ಟರೆ ಸ್ವಲ್ಪ ಸೀರೆಗಳು ಅಗಲ ಇರುತ್ತೆ, ಕೂತ್ಕೊಳ್ಳುತ್ತೆ ಅಂತ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಮೈಕಿಲ್ಲ, ಜೋರಾಗಿ ಹರ್ಚ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊಂಡು. ವಾಯ್ಸ್ ಕೇಳ್ಸಲ್ಲ ಫ್ರೆಂಡ್ಸ್. ನನ್ನ ವಾಯ್ಸ್ ಅಂತ ಕೇಳ್ಸಲ್ಲ ಇಲ್ಲ. ಪಯ್ಯ ಪಯ್ಯ ಅಂತ ಇಲ್ಲಿ ಶುಂಠಿ ಎದ್ದು. ಇವಾಗ ಇಷ್ಟೇ ಜೋಡಿಸಿರೋದು ಫ್ರೆಂಡ್ಸ್, ಇನ್ನಷ್ಟು ಗ್ಯಾಪ್ ಇದೆ, ಗೊತ್ತಿಲ್ಲ ಎಷ್ಟು ಹಿಡಿಯುತ್ತೆ ಅಂತ. ಇದೆಲ್ಲ ಡೈಲಿ ಯೂಸ್ ಸ್ಯಾರೀಸ್ ಅಂತೆ. ಇದನ್ನು ಫಸ್ಟು ಇದನ್ನೆತ್ತಿ ಹಿಂದೆ ಬಾ ಇಲ್ಲಿಗೆ ಹಾಕೋಣ. ಮತ್ತು ಇದರಲ್ಲೂ ಸ್ವಲ್ಪ ಡೈಲಿ ಯೂಸ್ ಸ್ಯಾರಿ, ಇದರಲ್ಲಿ ಸ್ವಲ್ಪ ಡೈಲಿ ಯೂಸ್ ಸ್ಯಾರಿ ಇದೆ. ಎಲ್ಲ ಎತ್ತಿ ಎಷ್ಟಾಗುತ್ತೋ ಅಷ್ಟು ಇದ್ರ ಮೇಲೆ ಹಾಕ್ಬಿಟ್ಟು ಈ ಕಡೆ 3 ಸ್ಟೆಪ್ಪಲ್ಲಿ ಎಲ್ಲರೂ ಹೋಗಿ ಬರೋದಕ್ಕೆ, ಇಲ್ಲಾಂದರೆ ಈ ಸ್ಟೆಪ್ಪಲ್ಲಿ ಎಲ್ಲರೂ ಹೋಗಿ ಬರೋಕ್ಕೆ ಇಟ್ಕೊಂಡಿರೋ ಸೀರೆಗಳನ್ನ ಇಡಬೇಕು ಫ್ರೆಂಡ್ಸ್. ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಅಲ್ಲಿಗಂಟ ವೆಯ್ಟ್ ಮಾಡಿ ಫ್ರೆಂಡ್ಸ್. ಅವತ್ತಿನ ದಿನವೇ ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನೈಟು. ಬಿಕಾಸ್ ಅಲ್ಲೇನೋ ಅಷ್ಟು ನೀಟಾಗಿರಲಿಲ್ಲ, ಕೆಳಗಡೆ ಎಲ್ಲ ಮಿಸ್ ಆಗಿಬಿಟ್ಟಿತ್ತು, ಅಂದರೆ ಕಸ ಎಲ್ಲ ಬಿದ್ದಿತ್ತು. ಸೊ ಮಾರನೇ ದಿನ ಬೆಳಗ್ಗೆನೇ ಎದ್ದು ಕಸ ಎಲ್ಲ ಗುಡಿಸಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹಾಗೂ ಕ್ಲಾಸ್ಗೆ ಹೋಗಿ ಬಂದು ಮಧ್ಯಾಹ್ನ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಎಂಡ್ ಮಾಡೋಣ ವೀಡಿಯೋನ ಅಂತೇಳಿ. ತುಂಬ ಕಷ್ಟ ಆಯ್ತು ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ಇದು ಗುರುವಾರದ ವೀಡಿಯೋ, ಎಡಿಟ್ ಮಾಡಿ ಹಾಕೋದು, ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಿದೆ. ಇನ್ನೂ ಒಂದು ವೀಡಿಯೋ ಇದೆ ಶುಕ್ರವಾರದ್ದು, ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಎಡಿಟಿಂಗ್ ಮಾಡಿ ಹಾಕೋದು ಸ್ವಲ್ಪ ಕಷ್ಟನೇ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.